This is Shikumara. Welcome to Post Market Report. Yesterday, global market ಎಲ್ಲ ಡೌನ್ ಇತ್ತು. As usual, Gift Nifty indicate ಪ್ರಕಾರ yesterday 24 about 2400 market close ಆಗಿ 24,119 ಗೆ. But today Gift Nifty ಪ್ರಕಾರ open 24,052 ಗೆ ಮಾರ್ಕೆಟ್ ಓಪನ್ ಆಯಿತು. 24,052 ಓಪನ್ ಆಗಿ ಫಸ್ಟ್ ಹಾಫ್ ಅಪ್ ಟು 12 o'clock ಗಂಟ ಮಾರ್ಕೆಟ್ ನೆಗೆಟಿವ್ ಹೋಯ್ತು. ಡೇ ಲೋ 23,882 ಟಚ್ ಆಯ್ತು. ಆಫ್ಟರ್ 12 o'clock ಮಾರ್ಕೆಟ್ ರಿಕವರಿ ಆಯ್ತು. ಯುರೋಪಿಯನ್ ಮಾರ್ಕೆಟ್ ಮತ್ತೆ ಬ್ರೆಂಟ್ ಕ್ರೂಡ್ ಆಯಿಲ್ ನೋಡಿ, ಇಲ್ಲಿ ಆಲ್ಮೋಸ್ಟ್ 12 o'clock ಇಂದ ಮಾರ್ಕೆಟ್ ಬಾಟಮ್ ಆಗಿದೆ. ಸೇಮ್ ಇಲ್ಲಿ ಬ್ರೆಂಟ್ ಕ್ರೂಡ್ ಆಯಿಲ್ ಇಲ್ಲಿ ಕೂಲ್ ಆಫ್ ಆಗ್ತಾ ಹೋಗಿದೆ. ಸೊ ಅದರಿಂದ ಮಾರ್ಕೆಟ್ ಬಾಟಮ್ ಔಟ್ ಆಗಿದೆ. ಇಲ್ಲಿ ಆಫ್ಟರ್ 12 o'clock ನೆಗೆಟಿವ್ 0.36 ಅಲ್ಲಿ ಕ್ಲೋಸ್ ಆಗಿದೆ ಮಾರ್ಕೆಟ್ ಅಂತ ಹೇಳ್ಬೋದು. ಬಟ್ ಏನು ಅಂತಂದ್ರೆ ಒಂದು ಗುಡ್ ನ್ಯೂಸ್ ಏನಂತಂದ್ರೆ ಅಬೌಟ್ 24,000 ಮಾರ್ಕೆಟ್ ಕ್ಲೋಸ್ ಆಗಿದೆ. ಇದು ಒಂದು ಗುಡ್ ಸೈನ್. ಸೆನ್ಸೆಕ್ಸ್ ಕೂಡ ಸೇಮ್. ಬಟ್ ಬ್ಯಾಂಕ್ ನಿಫ್ಟಿ ಕಂಪೇರ್ ಟು ನಿಫ್ಟಿ ಅಂಡರ್ ಪರ್ಫಾರ್ಮಿಂಗ್. ಬ್ಯಾಂಕಿಂಗ್ ಸೆಕ್ಟರ್ ವೀಕ್ ಇದೆ. ಮಿಡ್ ಕ್ಯಾಪ್ ನಿಫ್ಟಿ ಅಂಡ್ ಸ್ಮಾಲ್ ಕ್ಯಾಪ್ ಔಟ್ ಪರ್ಫಾರ್ಮ್ ಇತ್ತು ಇವತ್ತು ಕಂಪೇರ್ ಟು ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಕಂಪೇರ್ ಮಾಡಿದ್ರೆ. ಇಂಡಿಯಾ ವಿಕ್ಸ್ ಮಾರ್ಕೆಟ್ 0.36% ಡೌನ್ ಆದ್ರೂ ಕೂಡ ಬಟ್ 2% ಡೌನ್ ಆಗಿದೆ. ಸೊ ಅಷ್ಟೊಂದು ಫಿಯರ್. ಕ್ರೂಡ್ ಆಯಿಲ್ ಕೂಲ್ ಆಫ್ ಆಗಿದೆ, ಬಿಲೋ ಆಲ್ಮೋಸ್ಟ್ 110 ಬಂದಿದೆ. ಸೊ ಅದರಿಂದ ಇಂಡಿಯಾ ವಿಕ್ಸ್ ಕೂಡ ಡೌನ್ ಆಯಿತು. ಮತ್ತೆ ಯಾವ್ದು ಮೇಜರ್ ನ್ಯೂಸ್, ಗ್ಲೋಬಲ್ ನ್ಯೂಸ್, ವಾರ್ ರಿಲೇಟೆಡ್ ಯಾವುದು ಏನಿಲ್ಲ ಅದರಿಂದ ಅಂತ ಹೇಳ್ಬೋದು. ನೆಕ್ಸ್ಟ್ ಓಪನ್ ಇಂಟ್ರೆಸ್ಟ್ ಬರೋದಾದ್ರೆ 12th May ಇವತ್ತು ಎಕ್ಸ್ಪೈರಿ ಆಗಿದೆ. ಸೊ ನೆಕ್ಸ್ಟ್ ವೀಕ್ ಓಪನ್ ಇಂಟ್ರೆಸ್ಟ್ ನೋಡೋದಾದ್ರೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ 24,000 ಗೆ ಆಲ್ಮೋಸ್ಟ್ 43 lakh ಇದೆ. ಕಾಲ್ ಓಪನ್ ಇಂಟ್ರೆಸ್ಟ್ 36 lakh ಇದೆ. ಹೈಯೆಸ್ಟ್ ರೆಸಿಸ್ಟೆನ್ಸ್ ನೋಡೋದಾದ್ರೆ 24,500 6 lakh ಆಲ್ಮೋಸ್ಟ್ 50 lakh ರೆಸಿಸ್ಟೆನ್ಸ್ ಇದೆ. ಸೊ ಮಾರ್ಕೆಟ್ 24 to 24,500 ಹೇಳ್ಬೋದು ರೇಂಜ್. ನೆಕ್ಸ್ಟ್ ಗ್ಲೋಬಲ್ ಮಾರ್ಕೆಟ್ ನೋಡೋದಾದ್ರೆ ಗ್ಲೋಬಲ್ ಮಾರ್ಕೆಟ್ ಎಸ್ಟರ್ಡೇ ನೆಗೆಟಿವ್ ಇತ್ತು, ಬಟ್ ಟುಡೇ ಇಂಪ್ರೂವ್ ಆಗಿದೆ. ಪ್ರೆಸೆಂಟ್ ಡೋ ಜೋನ್ಸ್ 0.6%, S&P 500 0.79, ನಾಸ್ಡಾಕ್ 1% ಅಪ್ ಇದೆ. ಯುರೋಪಿಯನ್ ಮಾರ್ಕೆಟ್ ಅಪ್ ಇದೆ 0.6 to 1% ಅಪ್ ಇದೆ. ಗಿಫ್ಟ್ ನಿಫ್ಟಿ ಯುರೋಪಿಯನ್ ಮಾರ್ಕೆಟ್ ಮತ್ತೆ ಗ್ಲೋಬಲ್ ಮಾರ್ಕೆಟ್ US ಮಾರ್ಕೆಟ್ ಇಂಪ್ರೂವ್ ಆದ್ರಿಂದ ಗಿಫ್ಟ್ ನಿಫ್ಟಿ ಕೂಡ 43 ಪಾಯಿಂಟ್ ಅಪ್ ಆಗಿದೆ. ಬ್ರೆಂಟ್ ಕ್ರೂಡ್ ಆಯಿಲ್ ನೋಡೋದಾದ್ರೆ ಟುಡೇ ಮಾರ್ನಿಂಗ್ ಅಪ್ ಇತ್ತು, ಬಟ್ ಈಗ ಆಫ್ಟರ್ನೂನ್ ಕೂಲ್ ಆಫ್ ಆಗಿ 111 ಅಲ್ಲಿ ಇದಾಗ್ತಿದೆ. ಆಲ್ಮೋಸ್ಟ್ 3% ಡೌನ್ ಆಗಿದೆ. ಆಲ್ರೆಡಿ ನಿಮ್ಗೆ ಹೇಳಿದೆ. ಇದು ಈಟ್ ಮ್ಯಾಪ್ ನೋಡೋದಾದ್ರೆ ನಿಫ್ಟಿದು ಬ್ಯಾಂಕಿಂಗ್ ಅಂಡರ್ ಪರ್ಫಾರ್ಮ್ 0.5%. ಆಯಿಲ್ ಅಂಡ್ ಗ್ಯಾಸ್, ಟೆಕ್ನಾಲಜಿ, ಮೆಟಲ್ಸ್, ಇಂಜಿನಿಯರಿಂಗ್, ಯುಟಿಲಿಟೀಸ್, ಫಾರ್ಮಸ್ಯೂಟಿಕಲ್, ಸರ್ವಿಸ್, ಟೆಲಿಕಾಂ ಎಲ್ಲ ನೆಗೆಟಿವ್ ಇದೆ. ಸೊ ಓನ್ಲಿ ಪಾಸಿಟಿವ್ಸ್ ಅಂತಂದ್ರೆ ಆಟೋಮೊಬೈಲ್ಸ್, ಮಿಸಲೇನಿಯಸ್, ಫುಡ್, ಟೊಬಾಕೋ, ಸಿಮೆಂಟ್ ಇವೆಲ್ಲ ಸ್ವಲ್ಪ ಪಾಸಿಟಿವ್ ಇದೆ ಅಂತ ಹೇಳ್ಬೋದು. FI ಅಂಡ್ DI ಡೇಟಾ ನೋಡೋದಾದ್ರೆ FIS ಇವತ್ತು ಕೂಡ ಸೆಲ್ಲರ್ಸ್ ಇದ್ದಾರೆ. ಎಸ್ಟರ್ಡೇ FI ಅಂಡ್ DI ಇಬ್ರು ಬಯರ್ ಇದ್ರು, ಬಟ್ ಟುಡೇ ಅಗೇನ್ FIS ಸೆಲ್ಲರ್ ಆಗಿದೆ. 3,600 crores FIS ಸೆಲ್ಲಿಂಗ್ ಮಾಡಿದ್ದಾರೆ. DIS 2,600 crore ಮಾಡಿದ್ದಾರೆ. ಸೊ ನೆಕ್ಸ್ಟ್ ವೀಕ್ 24,000 to 24,500 ಅಂತ ಹೇಳ್ಬೋದು. ಥ್ಯಾಂಕ್ ಯು ವೆರಿ ಮಚ್.